ಗೊತ್ತಿರಲಿಲ್ಲ ಅವರಿಗೆ ಪ್ರೇಮ ಒಂದೇ ಗೊತ್ತಿತ್ತು. ಹಿಂಗ 4 ಮಂದಿ ಕೂಡಿಸಿಕೊಂಡು ಕುತ್ಕೊಂಡು ವಿಚಾರ ಮಾಡ್ತಿದ್ರು. ಮನುಷ್ಯ ಕಳ್ಕೋಬೇಕು. ಏನ್ ಕಳ್ಕೋಬೇಕು? ಮನುಷ್ಯನ ಒಳಗಿರುವಂತ ಮನುಷ್ಯನಿಗೆ ಬೇಡವಾದಂತ ಯಾವ್ಯಾವ ಗುಣಗಳದಾವೋ, ಸ್ವಭಾವ ಅದಾವೋ, ವಿಚಾರ ಅದಾವೋ ಅವನ್ನ ಮನುಷ್ಯ ಕಳ್ಕೋಬೇಕು. ಅವು ಸುಲಭವಾಗಿ ಕಳೆಯೋದಿಲ್ಲ, ಹೋಗೋದಿಲ್ಲ. ನಮ್ಮೊಳಗೆ ಅದಾವಲ್ಲ ದುಷ್ಟ ಸ್ವಭಾವಗಳು, ಅವು ಸುಲಭ ಹೋಗೋದಿಲ್ಲ. ಅವು ಒಂದೇ ಸರಿ ಹೋಗೋದಿಲ್ಲ. ಎಷ್ಟು ಚಂದದೇ ನೋಡಿ. ಮತ್ತು ಅವು ನಮಗೆ ಬೇಕಾಗಿಲ್ಲ, ನಮ್ಮ ಬಿಟ್ಟು ಹೋಗೋದಿಲ್ಲ. ಒಳಗದಾವ, ಮನೆ ಮಾಡಾವ. ಎಂದು ನಾವು ಇಲ್ಲಿಗೆ ಬಂದೇವೋ ಅಂದ ಬಂದು ಒಳಗೆ ಸೇರ್ಕೊಂಡಾವ. ಎಂದು ನಾವು ಹೋಗ್ತೇವೋ ಅಲ್ಲಿವರೆಗೂ ನಮ್ಮ ಒಳಗಿರ್ತಾವ. ಅವು ಹೊರಗೆ ಹೋಗೋದಿಲ್ಲ, ಸುಲಭವಾಗಿ ಹೋಗೋದಿಲ್ಲ, ಒಮ್ಮೆ ಹೋಗೋದಿಲ್ಲ. ಹೋಗ್ಲಿಲ್ಲ ಅಂದ್ರೆ ನಮ್ಗೆ ಲಾಭ ಇಲ್ಲ. ಅವನ್ನ ಹೆಂಗ್ ಹೊರಗೆ ಹಾಕಬೇಕು ಅನ್ನೋದು ನಮಗಿಂತ ದೊಡ್ಡವರಿಗೆ, ಅನುಭವಸ್ಥರಿಗೆ ಗೊತ್ತಿರ್ತದೆ. ಅದಕ್ಕೆ ಅವ್ರ ಹತ್ರ ಬಂದು ಕೂತ್ಕೊಂಡ್ರೆ ಇವನ್ನೆಲ್ಲ ನಾವು ಕಳ್ಕೋಬಹುದಲ್ಲ ಅಂತ ತಿಳಿದು ನಮ್ಮ ಹಿರಿಯರು ಇದನ್ನೆಲ್ಲ ಮಾಡಿದ್ದಾರೆ. ನಮ್ಮ ದೇಶ, ಭಾರತ ದೇಶ ಯಾಕೆ ಅತ್ಯಂತ ಶ್ರೇಷ್ಠ ದೇಶ ಅಂದ್ರೆ ಇಲ್ಲಿ ಬಹಳ ದೊಡ್ಡ ಶ್ರೀಮಂತ ಸಂಪತ್ತಿ ಇತ್ತು ಅನ್ನೋ ಸಲುವಾಗಿ ಅಲ್ಲ. ಇಲ್ಲಿ ದೊಡ್ಡ ದೊಡ್ಡ ಕಾಡುಗಳಿದ್ದು, ದೊಡ್ಡ ದೊಡ್ಡ ಗಿರಿಗಳಿದ್ದು, ಬಹಳ ದೊಡ್ಡ ದೊಡ್ಡ ಮಹಾರಾಜರಿದ್ರು, ಮುತ್ತು ರತ್ನ ವಜ್ರ ವೈಡೂರ್ಯ ಇತ್ತು ಅಂತಲ್ಲ. ಬಹಳ ದೊಡ್ಡ ಜ್ಞಾನಿಗಳು, ಬಹಳ ದೊಡ್ಡ ವಿಜ್ಞಾನಿಗಳು, ಬಹಳ ದೊಡ್ಡ ತತ್ವಜ್ಞಾನಿಗಳು ಇಲ್ಲಿ ಇದ್ರು ಅಂತಲ್ಲ. ಯಾಕೆ ನಮ್ಮ ದೇಶ ಬಹಳ ಶ್ರೇಷ್ಠವಾದ ದೇಶ ಅಂದ್ರೆ ನಮ್ಮ ದೇಶದೊಳಗಡೆ ಸುಮಾರು 5-6 ಸಾವಿರ ವರ್ಷದಿಂದ ಎದೆಯೊಳಗಿನ ಕಸ ಕಳ್ಕೊಳ್ಳೋದು ಹೇಗೆ ಅಂತ ಹೇಳ್ಕೊಂಡು ಬಂದಿದ್ರಿಂದಲೇ ನಮ್ಮ ದೇಶ ಬಹಳ ಶ್ರೇಷ್ಠವಾದ ದೇಶ. ಎದ್ಯಾಗ ಕಸ ಇತ್ತು ಅಂದ್ರೆ ಮನುಷ್ಯಾಗ ಆನಂದ ಸಿಗೋದಿಲ್ಲ. ಮನ್ಯಾಗ ಕಸ ಇದ್ರೆ ನಡೀತದೆ, ಎದ್ಯಾಗ ಕಸ ಇದ್ರೆ ನಡೆಯುವುದಿಲ್ಲ. ಎದೆಯೊಳಗಿನ ಕಸ ಕಳೆಯೋ ಶಕ್ತಿ ಭಗವನ್ ನಾಮ ಸ್ಮರಣೆಗೆ ಮಾತ್ರ ಇತ್ತು. ಬೇರೆ ಯಾವುದಕ್ಕೂ ಈ ಯೋಗ್ಯತೆ ಇಲ್ಲ. ಮನೆಯಾಗಿನ ಕಸ ತೆಗೆಯೋ ಶಕ್ತಿ ಹೆಂಗ ಹುಡುಗರಿಗಿದೆಯೋ, ಹೊರಕೆಗಿದೆಯೋ, ಬಾರ್ಗಿಗಿದೆಯೋ, ಹಂಗ ಎದೆಯೊಳಗಡೆ ಇರುವಂತಹ ಕಸ, ಎದೆಯೊಳಗಡೆ ಇರುವಂತಹ ವಿಷಯಗಳು, ಎದೆಯೊಳಗಡೆ ಇರುವಂತಹ ದುರಾಲೋಚನೆಗಳನ್ನ ದೂರ ಮಾಡುವಂತಹ ಶಕ್ತಿ, ತಿಳಿ ಮಾಡುವಂತಹ ಶಕ್ತಿ ಕೇವಲ ಭಗವನ್ನಾಮ ಸ್ಮರಣೆಗೆ ಮತ್ತು ಶುದ್ಧವಾದ ಭಕ್ತಿಗೆ. ಅದಕ್ಕೆ ಗುಡಿ ಕಟ್ಟಿದ್ದು ನಮ್ಮ ಹಿರಿಯರು. ಇಲ್ಲಿ ಬಂದ್ರೆ, ಮಂದಿರಕ್ಕೆ ಬಂದ್ರೆ, ತಲೆ ಬಾಗಿಸಿದ್ರೆ, ಕೈ ಜೋಡಿಸಿದ್ರೆ ಮನುಷ್ಯನ ಒಳಗಿನ ಅಹಂಕಾರ ನುಚ್ಚು ನೂರಾಗಿ ಬಿಡುತ್ತದೆ. ಯಾಕೆ ಗುಡಿಗೆ ಹೋಗ್ಬೇಕು ಅಂದ್ರೆ ದೇವರನ್ನ ನೋಡಾಕಲ್ಲ. ಈ ಜಗತ್ತು ನಿರ್ಮಾಣ ಮಾಡಿದ ದೇವರು ಗುಡಿಯಾಗ ಅಷ್ಟೇ ಇರ್ತಾನೆ. ಮತ್ತು ಗುಡಿಗೆ ಯಾಕೆ ಹೋಗ್ಬೇಕು ಅಂದ್ರೆ ನಮ್ಮ ಒಳಗೇನು ಅಹಂಕಾರ ಮನೆ ಮಾಡಿರ್ತದಲ್ಲ, ನಾ ಅನ್ನೋದಿರ್ತದಲ್ಲ, ಅದು ಅಲ್ಲಿ ಹೋದ್ರೆ, ತಲೆ ಬಾಗಿಸಿದ್ರೆ, ಕೈ ಜೋಡಿಸಿದ್ರೆ ನುಚ್ಚು ನೂರಾಗಿ ಬಿಡುತ್ತದೆ. ಅಪ್ಪ ತಂದೆ ನಿನ್ನ ಮುಂದೆ ನಂದೇನೂ ಅಲ್ಲ ಅಂತ ಅನಿಸ್ತದೆ. ಗುಡಿಯಾಗ ಬಂದ ಅನ್ಸುದಿಲ್ಲ. ಸಣ್ಣವ್ರಿರ್ಲಿ, ದೊಡ್ಡವ್ರಿರ್ಲಿ, ಕಲಿತವ್ರಿರ್ಲಿ, ಕಲಿಲಾದವ್ರಿರ್ಲಿ, ಗುಡಿಯಾಗ ಬಂದ್ರೆ ಏನಂತ ಹೇಳಿ, ಅಪ್ಪ ತಂದೆ ಎಲ್ಲ ನಿಂದೆ. ಮುಗಿ ನಾ ಅನ್ನೋದು ಒಮ್ಮೆ ಹೊರಗೆ ಹೋಗಿಬಿಡ್ತದೆ. ನಾ ಅನ್ನೋದು ಹೊರಗೆ ಹೋಗ್ಬೇಕು ಅಂದ್ರೆ ಮನುಷ್ಯ ಅನ್ನವ ಬಾಗಬೇಕು. ಬಾಗೋದನ್ನ ಕಲಿಸೋದು ಭಕ್ತಿ. ಭಕ್ತಿ ಅಂದ್ರೆ ಏನು? ಬೀಗೋದಲ್ಲ, ಬಾಗೋದು. ಬಾಗೋದಂದ್ರೆ ಏನು? ನಾ ಸಣ್ಣವ ಅಂತ ಅನ್ನೋದು. ನಾ ಸಣ್ಣವ, ನನ್ನ ಬಿಟ್ಟು ಜಗತ್ನಾಗ ಯಾರ್ಯಾರು ಎಲ್ಲರೂ ದೊಡ್ಡವರು. ಇದನ್ನು ಬಸವಣ್ಣವ್ರು ಹೇಳಿದ್ದಾರೆ. ಬಸವಣ್ಣವರಿಗೆ ಎಂಥ ದೊಡ್ಡ ವಿದ್ವತ್ತಿತ್ತು,
ಎಂಥ ದೊಡ್ಡ ಕರ್ತೃತ್ವ ಶಕ್ತಿ ಇತ್ತು ಅಂದ್ರ ದೇಶದ ಮೂಲೆ ಮೂಲೆಯಿಂದ ಜನ ಎಲ್ಲ ಅವ್ರನ್ನ ನೋಡಾಕ್ ಹೋಗ್ತಿದ್ರು, ಅವ್ರ ಮಾತು ಕೇಳಾಕ ತುದಿಗಾಲ ಮೇಲೆ ನಿಲ್ಲುತ್ತಿದ್ರು. ರಾಜನಂತ ರಾಜ ಬಸವಣ್ಣನವರು ಹೇಳಿದನ್ನು ಕೇಳುತ್ತಿದ್ದ. ಅಂಥ ಬಸವಣ್ಣವ್ರು ಏನಂತಿದ್ರು, ನಾ ಸಣ್ಣವ, ಎಲ್ಲಾರು ದೊಡ್ಡವ. ಅವ್ರು ಮಾಡ್ತಿದ್ರು. ಅವ್ರೇನ್ ಹೇಳ್ತಾರೆ ಬಸವಣ್ಣವರು ಅಂದ್ರೆ, ಎನಗಿಂತ ಕಿರಿಯರಿಲ್ಲ, ಶಿವಭಕ್ತಗಿಂತ ಹಿರಿಯರಿಲ್ಲ. ಎಂಥ ಮಾತಾಡಲಿಲ್ಲ ಅಲ್ಲ? ನನ್ನಷ್ಟು ಸಣ್ಣವರ ಜಗತ್ನಾಗ ಯಾರು ಇಲ್ಲ. ದೇವ್ರನ್ನ ಯಾರು ಸ್ಮರಿಸ್ತಾರೋ, ದೇವ್ರನ್ನ ಯಾರು ಪೂಜೆ ಮಾಡ್ತಾರೋ ಅವರಷ್ಟು ದೊಡ್ಡವ್ರ ಜಗತ್ನಾಗ ಯಾರು ಇಲ್ಲ. ಬಸವಣ್ಣವ್ರ ಮಾತು ಇದು ನಮ್ಮ ಮನಸ್ಸಿನಾಗ ಬರೋದು ನಾವು ಗುಡಿಯಾಗ ಬಂದಾಗ. ಅದಕ್ಕೆ ಭಕ್ತಿ ಅಂತ ಕರೀತಾರೆ. ಭಕ್ತಿ ಅಂದ್ರೆ ಅದೇ. ಭಕ್ತಿ ಅಂದ್ರೆ ಹಣೆಗೆ ವಿಭೂತಿ ಹಚ್ಕೊಳ್ಳೋದು, ಕುಂಕುಮ ಹಚ್ಕೊಳ್ಳೋದು, ರುದ್ರಾಕ್ಷಿ ಹಾಕೊಳ್ಳೋದು, ಶಿವದಾರ ಹಾಕೊಳ್ಳೋದು, ಬಂಡಾರ ಹಚ್ಕೊಳ್ಳೋದು, ಬುಕ್ಕ ಹಚ್ಕೊಳ್ಳೋದು, ವೀಣಾ ಬಾರಿಸೋದು, ಏಕ್ತಾರಿ ಬಾರಿಸೋದು, ಭಜನ ಮಾಡೋದು. ಇದು ಭಕ್ತಿ ಅಲ್ಲ. ಇದು ಭಕ್ತಿಗೆ ಸಾಧನೆ. ಇದು ಬೆಳಗಾವಿಗೆ ಹೋಗ್ಬೇಕಾದ್ರೆ ಬಸ್ನ್ಯಾಗ ಹತ್ತಬೇಕು. ಬಸ್ ಬೆಳಗಾವಿ ಅಲ್ಲ. ಜೈನಾಪುರದಿಂದ ಬೆಳಗಾವಿಗೆ ಹೋಗ್ಬೇಕಾದ್ರೆ ಬಸ್ ಸ್ಟ್ಯಾಂಡಿಗೆ ಹೋಗಿ ಬಸ್ನ್ಯಾಗ ಕೂಡ್ಬೇಕು ಅಲ್ಲ? ಬಸ್ನ್ಯಾಗ ಕೂದ ತಕ್ಷಣ ಬೆಳಗಾವಿ ಬರ್ತದೇನು? ಭಸ್ಮ ಹಚ್ಕೊಂಡ ತಕ್ಷಣ ಭಗವಂತ ಸಿಗುವುದಿಲ್ಲ. ಬಸ್ನ್ಯಾಗ ಕೂದ ತಕ್ಷಣ ಬೆಳಗಾವಿ ಬರುವುದಿಲ್ಲ. ಇವು ಭಗವಂತನನ್ನ ಕಾಣೋದಕ್ಕೆ ನಮ್ಮ ಹಿರಿಯರು ಮಾಡಿದಂತ ಮೆಟ್ಟಿಲಿವು, ಸಾಧನೆಗಳಿವು. ಇವ ಭಗವಂತ ಅಲ್ಲ. ಮತ್ ಭಕ್ತಿ ಅಂದ್ರೆ ಏನು? ಭಕ್ತಿ ಅಂದ್ರೆ ಬಾಗೋದು. ಭಕ್ತಿ ಅಂದ್ರೆ ಶುದ್ಧ ಆಗೋದು. ನೆನಪಿಟ್ಕೋಬೇಕು ಶಬ್ದ. ಭಕ್ತಿ ಅಂದ್ರೇನು? ಬಾಗೋದು. ಭಕ್ತಿ ಅಂದ್ರೇನು? ಶುದ್ಧ ಆಗೋದು. ಬಾಗೋದು ಅಂದ್ರೇನು? ಬಾಗೋದು ಅಂದ್ರೇನು? ನಾ ಸಣ್ಣವ ಅಂತ ತಿಳ್ಕೊಳ್ಳೋದು. ನಾವು ದೊಡ್ಡವರೇನು? ನಾವು ದೊಡ್ಡವರೇನು? ಕುತ್ಕೊಂಡು ನಾವು ವಿಚಾರ ಮಾಡಿದ್ವಿ ಅಂದ್ರೆ ಯಾವುದ್ರಾಗೂ ನಾವು ದೊಡ್ಡವರ. ವಿದ್ಯಾದಿಂದನೂ ದೊಡ್ಡವರಲ್ಲ, ಸಂಪತ್ತಿನಿಂದನೂ ದೊಡ್ಡವರಲ್ಲ, ಸ್ಥಾನದಿಂದನೂ ದೊಡ್ಡವರಲ್ಲ, ಮಾನದಿಂದನೂ ದೊಡ್ಡವರಲ್ಲ. ಮತ್ತು ನಾವು ಹೇಗೆ ದೊಡ್ಡವರಾಗಕ್ಕಾಗ್ತೈತಿ? ನಾವು ದೊಡ್ಡವರು ಅನ್ನೋ ವಿಚಾರ ತಲೆಯಾಗ ಬಂತು ಅಂದ್ರೆ ನಾವು ದಡ್ಡ. ನಾವು ಸಣ್ಣವರು ಅನ್ನೋ ವಿಚಾರ ತಲೆಯಾಗ ಬಂತು ಅಂದ್ರೆ ನಾವು ದೊಡ್ಡವರಾಗ ಚಾಲು ಮಾಡ್ತೀವಿ. ಅದಕ್ಕೆ ಭಕ್ತಿ ಅಂತ ಕರೀತಾರೆ. ಬಾಗೋ, ಸಣ್ಣವರಾಗೋ, ವಿನೀತರಾಗೋ, ಎಲ್ಲಾರು ದೊಡ್ಡವರು ಅಂತ ಕರೀ, ಎಲ್ಲಾರು ಪ್ರೀತಿ ಮಾಡು. ಭಕ್ತಿ ಅಂತ ಪದ ಐತಲ್ಲ, ಆ ಪದದ ಅರ್ಥ ಏನು ಅಂದ್ರ ಪ್ರೇಮದ ಅಂತಿಮ ಹಂತ. ಫೈನಲ್ ಸ್ಟೇಜ್ ಆಫ್ ಲವ್ ಇಸ್ ಕಾಲ್ಡ್ ಆಸ್ ಡಿವಿನಿಟಿ. ಭಕ್ತಿ ಅಂದ್ರೆ ಹೇಳಿ, ಪ್ರೀತಿ ಮಾಡೋದು ಕೊನೆ ಹಂತ. ಭಗವಂತನನ್ನ ಪ್ರೀತಿ ಮಾಡು, ಭಗವಂತನ ಸೃಷ್ಟಿಯನ್ನ ಪ್ರೀತಿ ಮಾಡು, ಭಗವಂತನ ಇರುವನ್ನ ಪ್ರೀತಿ ಮಾಡೋದು. ಅದಕ್ಕೆ ಭಕ್ತಿ ಅಂತ ಕರೀತಾರೆ. ಮೊದಲನೇದು ಬಾಗೋದು, ಎರಡನೇದು ಶುದ್ಧ ಆಗೋದು. ಶುದ್ಧ ಆಗೋದು ಅಂದ್ರೇನು? ಸ್ವಚ್ಛ ಆಗೋದು. ಎಲ್ಲಿ ಸ್ವಚ್ಛ ಆಗೋದು? ನೀವು ಹುಡುಗರು ಬೆನ್ನು ಬಿಟ್ಟು ನೋಡ್ರ ಅಜ್ಜನೇ ಕೂತಾರೆ. ಶುದ್ಧ ಆಗೋದಂದ್ರೇನು? ಶುದ್ಧ ಆಗೋದಂದ್ರೇನು? ಈಗ ಮಹಾರಾಜರು ಒಂದು ಮಾತಂದ್ರು, 18 ವರ್ಷ ನಾನು ಹೇಳಿ 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 18 ವರ್ಷ ನೀವು ಕೇಳಿ 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 ಕೇಳಿ. ಯಾಕೆ ಹೇಳಿ ಹೇಳಿ ಕೇಳಿ ಕೇಳಿ ಶಬ್ದ ಬರ್ತೈತಿ ಅಂದ್ರೆ ಪರಿಣಾಮ ಆಗಲಿಲ್ಲ ಅಂದ್ರೆ ಹಂಗ ಆಗ್ತೈತಿ. ನಾವು ಕಡಿಮೆ ತಿಳ್ಕೊಂಡ್ರು ಚಿಂತಿಲ್ಲ, ಪಕ್ಕ ತಿಳ್ಕೋಬೇಕು. ದೇವ್ರನ್ನ ಕಾಣಬೇಕಾದ್ರೆ 18 ವರ್ಷ ತಪಸ್ ಮಾಡ್ಬೇಕಂತ ಏನೈತಿ? ಒಂದರೆ ಕ್ಷಣ, ಒಂದ ಕ್ಷಣ ಶುದ್ಧ ಮನಸ್ಸಿನಿಂದ ಕರೆದ್ರ ನಾವು ಬಂದ ಬರ್ತಾನೆ. ನಂಬಬೇಕು, ಭಗವಂತನನ್ನ ನಂಬಬೇಕು. ಯಾರು ನಂಬಿ ಕರೀತಾರೋ, ಯಾರು ಶುದ್ಧ ಮನಸ್ಸಿಂದ ಕರೀತಾರೋ, ಒಂದು ಕ್ಷಣದಾಗ ಅವ್ರ ಮುಂದೆ ಬಂದು ಭಗವಂತ ನಿಲ್ತಾನೆ. ನಾವು ವಯಸ್ಸು ಮುಗ್ಯಾಕ ಬಂದ್ರು ದೇವರ ನಾವು ಕಾಣೋಲ್ಲ. ಯಾಕಂದ್ರೆ ನಾವು ಕರೆದಿಲ್ಲ, ನಂಬಿ ಕರೆದಿಲ್ಲ. ಮತ್ತೆ ಕರೆಯುವಾಗ ನಾವು ಒಳಗೆ ಸ್ವಚ್ಛ ಇಲ್ಲ.
ಒಳಗೆ ಸ್ವಚ್ಛ ಆಗಲಿಲ್ಲ ಅಂದ್ರೆ ಅದಕ್ಕೆ ಭಕ್ತಿ ಅಂತ ಅನ್ನೋದಿಲ್ಲ. ವರ್ಷ ಪೂರ್ತಿ ಏಕ್ ತಾರೀಖ್ ಆರಿಸಿದ್ರಿ, ದಿನ 2 ಹೊತ್ತು ಗುಡಿಗೆ ಹೋದ್ರಿ, ಒಳಗೆ ಶುದ್ಧ ಇಲ್ಲ ಅಂದ್ರೆ ಅದಕ್ಕೆ ಭಕ್ತಿ ಅಂತಾರೇನು ಅನ್ನೋದಿಲ್ಲ. ಭಕ್ತಿ ಅಂದ್ರೆ ಇನ್ನರ್ ಪ್ಯೂರಿಫಿಕೇಶನ್, ಒಳಗೆ ಶುದ್ಧ ಮಾಡಿಕೊಳ್ಳೋದು. ಒಳಗೆ ಶುದ್ಧ ಮಾಡಿಕೊಳ್ಳೋದು ಅಂದ್ರೇನು? ಭಾವದೊಳಗಡೆ ಕ್ಲೇಶಗಳು ಉಳಿಯದಂತೆ ನಮ್ಮ ಒಳಗಡೆ ಕೆಟ್ಟ ವಿಚಾರ ಬಾರಲಾರದ ಹಾಗೆ ಕಾಳಜಿ ಮಾಡೋದು. ಒಳಗೆ ಕೆಟ್ಟ ವಿಚಾರ ಬರವೇ ಬಂದಾಗ ಒಮ್ಮೆ ಹೊರಗೆ ಹಾಕೋದು, ಅದಕ್ಕೆ ಶುದ್ಧಿ ಅಂತ ಕರೀತಾರೆ. ಬಸವಣ್ಣವರು ಇದನ್ನ ಕೂಡಲ ಸಂಗಮ ದೇವನ ಒಲಿಸುವ ಪರಿ ಅಂತ ಕರೆದ. ದೇವರು ನಮಗೆ ಕೃಪಾ ಮಾಡ್ಬೇಕಂದ್ರೆ, ದೇವರು ನಮಗೆ ಅನುಗ್ರಹ ಮಾಡ್ಬೇಕಂದ್ರೆ ದ ಓನ್ಲಿ ಫೈನೆಸ್ಟ್ ವೇ ಈಸ್ ಇಂಟರ್ನಲ್ ಪ್ಯೂರಿಫಿಕೇಶನ್, ಇನ್ನರ್ ಪ್ಯೂರಿಫಿಕೇಶನ್. ಅದೊಂದು ದಾರಿ, ಬೇರೆ ಯಾವ ದಾರಿ ಇಲ್ಲ. ಹೈವೇ ಅದು, ರಾಜಮಾರ್ಗ. ಕಳ್ಳ ಮಾರ್ಗ ಬೇರೆ, ಸಣ್ಣ ಮಾರ್ಗ ಬೇರೆ. ರಾಜಮಾರ್ಗ ಯಾವುದು ಅಂದ್ರೆ ಅಂತರಂಗ ಶುದ್ಧಿ. ಎಷ್ಟು ಚಂದ ಹೇಳ ನೋಡಿ ಬಸವಣ್ಣವರು. ಕೂಡಲ ಸಂಗಮ ದೇವನ ಒಲಿಸುವ ಪರಿ. ಭಗವಂತ ನಿಮಗೆ ಕೃಪಾ ಮಾಡಬೇಕಿತ್ತಂದ್ರ ಎಂದೂ ಭಗವಂತ ನೀ ಮಂದಿರಕ್ಕೆ ಬರುವಾಗ ಏನು ತಂದಿ ಅಂತ ನೋಡೋದಿಲ್ಲ. ಈ ಕಡೆ ನೋಡಿ, ಲಕ್ಷ್ಯ ಕೊಟ್ಟು ಕೇಳಿಸ್ಕೊಳ್ಳಿ. ಭಗವಂತ ವಿಠಲ ನೀ ಏನು ತಂದಿ ಅಂತ ನೋಡೋದಿಲ್ಲ. ನೋಡಿರವ ವಿಠಲನ ಅಲ್ಲ. ನೀ ಹಣ್ಣು ತಂದಿಯೋ, ಹೂವ ತಂದಿಯೋ, ಕಾಯಿ ತಂದಿಯೋ ಅಂತ ಭಗವಂತ ಎಂದು ನೋಡೋದಿಲ್ಲ. ನೋಡಿದ್ರವ ವಿಠಲನ ಅಲ್ಲ. ಮತ್ತು ವಿಠಲ ಏನ್ ನೋಡ್ತಾನ? ಬರುವಾಗ ನಿನ್ನ ಮನಸ್ಸು ಹೆಂಗಿತ್ತು ಅಂತ ನೋಡ್ತಾನ. ಅದು ಸ್ವಚ್ಛ ಐತೋ, ಏನ್ ಕಸ ತುಂಬಿಕೊಂಡೈತೋ? ಇಷ್ಟು ವರ್ಷದಿಂದ ಬರ್ತಿ, ಇನ್ನೂ ನಿನ್ನ ಒಳಗಿನ ಕಸನ ಶುದ್ಧ ಆಗಿಲ್ಲ ಅಂದ್ರೆ ನಿನಗೆ ಹೆಂಗ ಅನುಗ್ರಹ ಮಾಡ್ಲಿ ಅಂತ ಅವ ಚಿಂತೆ ಮಾಡ್ತಾನ. ಅವಂಗ ನಮ್ಮ ಚಿಂತೆ, ನಮಗ ಅವ್ರ ಚಿಂತೆ ಇಲ್ಲ. ವಿಠಲ ನಮ್ಮ ಬಗ್ಗೆ ವಿಚಾರ ಮಾಡ್ತಾನ. ಏನ್ ಹೆಂಗಂತ ಆಶೀರ್ವಾದ ಮಾಡ್ಲಿ ಇವಂಗ? ಹಾಕೊಂಡ ಬಿಳಿ ಅರಿವಿ, ಮಾತಾಡ್ತಾನ ಮುತ್ತಿನಂತ ಮಾತು, ನೋಡಾಕ್ ಚಂದ ಕಾಣ್ತಾನ, ವಿದ್ಯಾಭಾವ ಗಳಿಸ್ಯಾನ, ಒಳಗೆ ಕಸ ಐತಿ, ಇವ್ ಹೆಂಗ ಅನುಗ್ರಹ ಮಾಡ್ಲಿ ಅಂತ ವಿಠಲ. ಅವಂಗ ಆಸೆ ಐತಿ, ಅನುಗ್ರಹ ಮಾಡಬೇಕು, ಇವನ ಕೈ ಹಿಡಿದು ಎತ್ತಬೇಕು, ಇವಂಗ ಆನಂದ ಕೊಡಬೇಕು ಅಂತ. ಆದ್ರೆ ನಮಗಿಲ್ಲಲ್ಲ, ನಾವು ಶುದ್ಧ ಇಲ್ಲಲ್ಲ. ಒಂದು ವಚನ ಇದೆ ಬಸವಣ್ಣವರು, ಬಹಳ ಚಂದ ವಚನ. ಹುತ್ತವ ಬಡಿದಡೆ ಹಾವು ಸಾಯುವುದೇನೆಯ. ಎಂಥ ವಚನ ಇದು. ಹುತ್ತವ ಬಡಿದಡೆ ಹಾವು ಸಾಯುವುದೇನೆಯ. ಅನಂತ ತಪವ ಮಾಡಿದಳೇನು, ಅಘೋರ ತಪವ ಮಾಡಿದಳೇನು. ಅಂತರಂಗ ಶುದ್ಧ ಇಲ್ಲದವರ ಎಂದು ನಂಬುವನ ಕೂಡಲ ಸಂಗಮ ದೇವ. ಹಾವಿನ ಮನೆಗೆ ಏನಂತ ಕರೀತಾರೆ? ಹಾವಿರ್ತಿಲ್ಲ ಮನೆ ಏನಂತ? ಗುತ್ತಿ, ಹುತ್ತ, ಕನ್ನಡದ ಹುತ್ತ ಅಂತ. ಆ ಹುತ್ತಕ್ಕೆ ಬಡಲೆ ಹೋದ್ರೆ ಹಾವು ಸಾಯ್ತೇನು? ಹಾವು ಸಾಯ್ತೇನು? ಹಾವು ಸಾಯಬೇಕಾದ್ರೆ ಹಾವಿಗೇನೆ ಬಡಿಬೇಕು ಅಲ್ಲ? ಅಲ್ಲ, ನಾವು ಬಡಿಯಾಕತ್ತೀವಿ ಯಾವಾಗ ಅನ್ಕೊಂಡಿವಿ ಏನಂತ? ಸಾಯುದಿಲ್ಲ. ನಮ್ಮ ಭಕ್ತಿ ಹೆಂಗಿದೆ ಅಂತ ಬಸವಣ್ಣವ್ರು ಹೇಳ್ತಾರೆ. ಹುತ್ತವ ಬಡಿದಳೆ ಹಾವು ಸಾಯುವುದೇನೆಯ, ಆ ಘೋರ ತಪವ ಮಾಡಿದೊಡೆ. ಎಷ್ಟು ಪೂಜಾ ಮಾಡಿದ್ರೇನು, ಎಷ್ಟು ಶಾಸ್ತ್ರ ಹೇಳಿದ್ರೆ, ಎಷ್ಟು ಪಾರಾಯಣ ಮಾಡಿದ್ರೆ, ಎಷ್ಟು ಸ್ಮರಣ ಮಾಡಿದ್ರೆ, ಅಂತರಂಗ ಶುದ್ಧ ಇಲ್ಲದವರ ಯದಿ ಸ್ವಚ್ಛ ಯಾರು ಇರುವುದಿಲ್ಲೋ ಅವ್ರನ್ನ, ವಿಚಾರ ಸ್ವಚ್ಛ ಯಾರು ಇರುವುದಿಲ್ಲೋ ಅವ್ರನ್ನ, ಭಾವ ಸ್ವಚ್ಛ ಯಾರು ಇರುವುದಿಲ್ಲೋ ಅವ್ರನ್ನ ದೇವ್ರ ಹೆಂಗ ನಂಬುತ್ತಾರೆ? ಯಾಕೆ ನಂಬಬೇಕು? ಬಸವಣ್ಣವ್ರು ಎಷ್ಟು ವಿಚಾರ ನೋಡಿ. ಅದಕ್ಕೆ ನಮ್ಮ ಹಿರಿಯರು, ಹಿಂದಿನವರು, ಸಂತರು, ಮಹಾತ್ಮರು ಅವ್ರು ಏನ್ ವಿಚಾರ ಮಾಡಿದ್ರು ಅಂದ್ರೆ, ಇವು ಎರಡು ಕೆಲಸ ಮಾಡ್ಬೇಕಂದ್ರೆ ಮೊದಲನೇದು ಮನುಷ್ಯನ ಬಾಗ್ಸೋದು. ಬಾಗ್ಸೋದಂದ್ರೆ ಬರೋಬ್ಬರಿ ಬಗ್ಗಿದ್ ನೋಡಂತಾರ. ಊರ ಹಳ್ಯಾಗ ಈಗ ಬಗ್ಗಿದ್ ನೋಡಂತಾರ. ಅಂದ್ರೆ
ಮೈಯಾಗಿನ ಸೊಕ್ಕ ಕರ್ಗೋದಕ್ಕೆ ಬಾಗೋದು ಅಂತ ಕರೀತಾರೆ. ನಾವು ಹೊರಗೆ ಹೋದ್ರೆ ಸೊಕ್ಕ ಕಡಿಮೆ ಆಗೋದಿಲ್ಲ, ಹೆಚ್ಚಾಗ್ತೈತಿ. ಆಗುದಿಲ್ಲ ಆಗುದಿಲ್ಲ. ಬ್ಯಾಂಕಿಗೆ ಹೋಗಿ ನೋಡ್ರಿ, ಸ್ವಲ್ಪ 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 ಸೊಕ್ಕ ಹೆಚ್ಚಾಕೈತಿ. ಯಾಕ? ಅಕೌಂಟ್ನ್ಯಾಗ ರೊಕ್ಕ ಇರ್ತದ ಅಂತ ಗೊತ್ತಾಕೈತೆ. 50,000 ಜಾಗದಾಗ 60,000 ಇತ್ತು ಅಂದ್ರೆ ಎಲ್ಲಿ ಉಬ್ಬಾಕ್ ಚಾಲು ಆಗ್ತೈತಿ. 5 ಲಕ್ಷ ರೊಕ್ಕ ಅಕೌಂಟ್ನ್ಯಾಗ ಇದ್ರೆ ಕಾಲ ನೆಲದ ಮ್ಯಾಗ ಹೋಗುದಿಲ್ಲ, ಮುಂದಿನವ್ರು ಕಾಣುವುದಿಲ್ಲ, ಕೊಟ್ಟವ್ರು ತಗೊಂಡವ್ರು ಎಲ್ಲ ನೆನಪ ಆಗ್ತಾರ. ಲೌಕಿಕ ಸಂಪತ್ತು ಏನ್ ಅದಾವಲ್ಲ, ದುಡ್ಡು, ಮಾನ, ಕೀರ್ತಿ, ವಾರ್ತೆ, ಅವು ನಮ್ಮನ್ನ ಬಾರಿಸೋದಿಲ್ಲ ಮತ್ತವು ಸಾಕ್ ಅನಿಸೋದಿಲ್ಲ. ಭಗವಂತನ ಮೇಲಿನ ಪ್ರೇಮ ಐತಲ್ಲ, ಅದು ನಮಗೆ ಸಾಕ್ ಅನಿಸ್ತದ ಮತ್ತ ಅದು ನಮ್ಮನ್ನು ಬಾರಿಸ್ತದ. ನಾವು ಬಾಗೋದಕ್ಕೆ, ಸಣ್ಣವರಾಗುವುದಕ್ಕೆ, ಶುದ್ಧ ಮಾಡಿಕೊಳ್ಳುವುದಕ್ಕೆ ಹಿಂದಿನ ನಮ್ಮ ಹಿರಿಯರು ಹಾಕಿಕೊಟ್ಟ ದಾರಿ ಇದು. ಎಷ್ಟು ಶಾಣೆ ನಮ್ಮ ಹಿರಿಯರು, ಎಷ್ಟು ಗುಡಿಯದ ಗೊತ್ತದೆ ನಮ್ಮ ದೇಶದಾಗ. ಎಷ್ಟು ಊರದವಲ್ಲ ಅಷ್ಟು ಗುಣಿಸು 10 ಹಿಡ್ಕೋಬೇಕು ಕನಿಷ್ಠ. ಒಂದೊಂದು ಊರಾಗ 8-8, 10 ಗುಡಿ ಅದಾವ. ಯಾಕೆ ಕಟ್ಟಿದ್ರು ನಮ್ಮ ಹಿರಿಯರ ಗುಡಿನ? ಇದಕ್ಕ ಈಗ ಇಷ್ಟು ಮಂದಿ ಕೂತೀವಿ, ದೊಡ್ಡವರದೇವಿ, ಸಣ್ಣವರದೇವಿ, ಕಲಿತವರದೇವಿ, ಕೈಲಾದವರದೇವಿ, ಹಳ್ಳಿಯವರದೇವಿ, ಪಟ್ಟಣದವರು ಅದೇವಿ. ಅದೇವಿಲ್ಲೋ? ಶ್ರೀಮಂತರು ಅದೇವಿ, ಬಡವರು ಅದೇವಿ. 1 ತಾಸು 1.5 ತಾಸು ನಮ್ಮ ತಲೆಯಾಗ ನಮ್ಮ ಶಾಣೆತನ, ನಮ್ಮ ರೊಕ್ಕ ಏನಾದ್ರು ಬರ್ತಾವೇನೋ? ಬರುವುದಿಲ್ಲ. ಕೂತೇವೆಲ್ಲಿ? ನೆಲದ ಮೇಲೆ ಕೂತೇವಿ, ತಲೆಯಾಗಿಂದೆಲ್ಲ ಬಿಟ್ಟೇವಿ. ಬೇಕಾದವ್ರ ಮನಿ ಹೋದ್ರೆ ಒಂದು ಕುರ್ಚಿ ಇಲ್ಲ ಅಂದ್ರೆ ಅವ್ರ ಬಾಜು ಮನಿಗೆ ಹೋಗಿ ಕುರ್ಚಿ ಹಾಕಿ ಬಂದು ತಂದು ಇಡೋ ಮಟ್ಟ ಕೂಡುದಿಲ್ಲ. ನಾವು ಕೂಡ್ತೇವೇನು ಮುಂತಕ ಮಾಡ್ತೇವೆ, ಕೈ ಕೂಡುದಿಲ್ಲ. ಯಾಕ? ಅಲ್ಲಿ ನಾವು ದೊಡ್ಡವ್ರು, ಬೀಗರು, ಬಿಜ್ಜರು ಶಬ್ದ ಕೇಳಿದಿನ? ಬೀಗರು, ಬಿಜ್ಜರು. ಏನ್ ಬೀಗರು ಬೀಜರು ಅಂತ ಪಾವಡಿ ಪೈ ಮಾಡ್ತೀವಿ ನಾವು ಮರಾಠಿಲೇ. ಪಾವಡಿ ಬರೋಬ್ರೆ ಪೈ ಕಾಯ್, ಬೀಗರು ಬರೋಬ್ರೆ. ಬಿಜ್ಜರು ಅಂದ್ರೆ ಏನು ಗೊತ್ತೈತಿ ಇಲ್ವ? ಹೇಳಿ. ಬೀಗರಂದ್ರೆ ಸಂಬಂಧ ಬೆಳೆಸೋ, ಬೀಗರಂದ್ರೆ. ಬಿಜ್ಜರಂದ್ರೆ 10 ರೂಪಾಯಿ ಆಯ ಮಾಡಿ 20 ರೂಪಾಯಿ ಸರ್ಕಾರ ಜಡ್ಜ್ ಹೋಗ್ತಾರ, ಅವ್ರಿಗೆ ಬಿಜ್ಜು ಗೊತ್ತಾಯ್ತು. ಎಲ್ಲಾದ್ರೂ ದೋಷ ಎಣ್ಸಾವ್, ಎಲ್ಲಾದ್ರೂ ತಪಾಸ್ ಮಾಡೋದು, ಹೆಂಗ್ ರೀತಿ ವಿಚಾರ ಮಾಡೋದು. ಇದನ್ನ ಯಾಕೆ ಹಿಂಗ್ ಮಾಡಿದಿ? ರಾಯಪ್ಪ ಗುಡಿ ಕಟ್ಟೋದು ಕಟ್ಟ್ಯಾರ, ಇಲ್ಯಾಕೆ ಕಟ್ಟ್ಯಾರ? ಇವ್ರು ಬೀಜರು. ಬೇರೆ ಜಾಗ ಸಿಗಲಿಲ್ಲೇನು? ಬೀಜ. ಹೊರಗ ನಾವು ದೊಡ್ಡವರು ಅನಿಸ್ತದೆ, ಇಂಥಲ್ಲಿ ಬಂದ್ರೆ ಸಣ್ಣವರು ತಿಳಿತದೆ. ಅದಕ್ಕೆ ನಮ್ಮ ಹಿರಿಯರು ಈ ಭಾವ ನಮ್ಮ ಹೃದಯದೊಳಗೆ ಮೂಡಬೇಕು ಅಂತ ಇದನ್ನು ಮಾಡಿದ್ರು. ಎಷ್ಟು ಪಂಥಗಳ್ರಿ, ಎಷ್ಟು ಗುಡಿಗಳು, ಎಷ್ಟು ಸಿದ್ಧಾಂತ, ಎಷ್ಟು ಜನ ಮಹಾತ್ಮರಿ ನಮ್ಮ ದೇಶದೊಳಗೆ. ಒಂದೊಂದು ಊರಾಗ 8-8, 10 ಗುಡಿ ಅದಾವ. ಗುಡಿ ಬಿಡೋರು ಪ್ರತಿ ಮನ್ಯಾಗೂ ಒಂದೊಂದು ಜಗಲಿ ಅದಾವ. ಇಲ್ಲ, ಎಲ್ಲಾರ ಮನ್ಯಾಗೂ ಒಂದೊಂದು ಮೂಲ್ಯಾಗ ಜಗಲಿ, ಸಾಣದೋದು ಬಾಳ್ದು. ಮುಂಜಾನೆ ಜಳಕ ಮಾಡಿ ಒಂದು ಹೂವ ಜಗಲಿ ಮ್ಯಾಗ ಇಟ್ಟು ಒಂದು ಊದುಬತ್ತಿ ಬೆಳಗಿದ್ರೆ ಮನಸ್ಸು ಎಷ್ಟು ಅನಿಸ್ತೈತಲ್ಲ. ಶರೀರಕ್ಕಾದ ಆಯಾಸ, ಮನಸ್ಸಿಗಾದ ನೋವು ದೂರ ಮಾಡುವ ಶಕ್ತಿ ಜಗಲಿಗೆ ಐತಂದ್ರ ಮನುಷ್ಯ ಇದನ್ನ ಯಾಕೆ ಕಾಯ ಮಾಡಬಾರ್ದು? ವಿಚಾರ ಮಾಡಿ ನೀವು. ಎಷ್ಟು ಬೇಕಷ್ಟು ಸಾಕಾಗ್ಲಿ, ಕಾಲ ಮ್ಯಾಗ 2 ನೀರು ಹಾಕೊಂಡು ಹೋಗಿ ಜಗಲಿ ಮುಂದೆ ಕೈ ಮುಗಿದು ನಿಂತ್ರ ಮನುಷ್ಯ ಆರಾಮ್ ಅನಿಸ್ಬಿಡ್ತೇವೆ, ಆರಾಮ್ ಅನಿಸ್ತೇವೆ. ಅದಕ್ಕೆ ನಮ್ಮ ಹಿರಿಯರು ಮನುಷ್ಯನಾದವನು ಎಷ್ಟೇ ವಿವೇಕಿ ಇದ್ರು, ಎಷ್ಟೇ ಶ್ರೀಮಂತನಿದ್ರು, ಭಗವಂತನ ಆಧಾರವನ್ನ ಬಿಡಬಾರದು, ಭಗವಂತನ ಸ್ಮರಣೆಯನ್ನ ಬಿಡಬಾರದು. ಭಗವಂತನನ್ನ ಸದಾ ಕಾಲ ಸ್ಮರಿಸಬೇಕು. ಭಗವನ್ ನಾಮ ಸ್ಮರಣೆಗೆ ಬಹಳ ದೊಡ್ಡ ಶಕ್ತಿ ಇದೆ ಅಂತ ಇದನ್ನು ಮಾಡಿದ್ರು. ಇಲ್ಲಿ ಮಾಡ್ತಾ ಇದ್ದಾರಲ್ಲ ಈಗ ಸಪ್ತಾಹ. ಸಪ್ತಾಹ ಅಂದ್ರೆ ಏನ್ ಸಪ್ತಾಹ ಅಂತ ಕೇಳಿ ನೀವು ಯಾರು ಹೋಗಿ ರಾಯಪಂಚಾಯತ್ ಕೇಳಬೇಕಿತ್ತು, ಇವ್ರ ಹಿರಿಯರನ್ನು ಕೇಳಬೇಕಿತ್ತು. ಸಪ್ತಾಹ ಅಂದ್ರೆ ಏನು?
ಸಪ್ತಾಹ ಅಂದ್ರೆ ಏನು? ಸಪ್ತಾಹ ಅಂದ್ರೆ ಏನು? ವರ್ಷಕ್ಕೊಮ್ಮೆ ಕರೀತಾರೆ, ನಾವು ಬರ್ತೀವಿ, ಅದೇ ಸಪ್ತಾಹ. ಸಪ್ತಾಹ ಅಂದ್ರೆ ಏನ್? ಸಪ್ತಾಹ ಅಂದ್ರೆ ಏಳು ದಿನ, 7 ದಿನಕ್ಕೆ ಸಪ್ತಾಹ ಅಂತ ಕರೀತಾರೆ. ಅಂದ್ರೆ 7 ದಿನ ದೇವರನ್ನ ನೆನೆಸ್ಬೇಕಂತ. ಮನುಷ್ಯ ಟೈಮ್ ಇಲ್ಲಲ್ಲ ದೇವರು ನೆನೆಸಾಕ. ಟೈಮ್ ಎಲ್ಲಿದೆ ಎಲ್ಲರಿಗೂ? ಕಬೀರ್ ದಾಸರು ಅಂತ ಒಬ್ಬ ಮಹಾತ್ಮರಿದ್ದರು, ಬಿಹಾರದವರು. ಅವರು ಮನುಷ್ಯ ಭಗವಂತನ ನಾಮಸ್ಮರಣೆ ಯಾವಾಗ ಮಾಡಬೇಕು ಅನ್ನೋದಕ್ಕೆ ಒಂದಿಷ್ಟು ದೋಹಾ ಬರೆದಾರ. ದೋಹಾ ಅಂದ್ರೆ 2 ಸಾಲಿನ ಪದ್ಯ. ಅವ್ರು ಏನಂತಾರ? ಮನುಷ್ಯ ದೇವರನ್ನ ಯಾವಾಗ ಯಾವಾಗ ನೆನೆಸ್ಬೇಕು? ನಾಮಸ್ಮರಣೆ ಅಂತ ಬರೆದಾರೆ. ಅಖಂಡ ಹರಿ ನಾಮ. ನಾಮ ಅಂದ್ರೇನು? ನಾಮ ಅಂದ್ರೇನು? ಹೆಸರು. ಮಂತ್ರ ಅಂದ್ರೇನು? ನೋಡ್ರೆ, ನಾಮಸ್ಮರಣೆಗೂ ಮಂತ್ರೋಚ್ಚಾರಣೆಗೂ ಬಹಳ ವ್ಯತ್ಯಾಸ ಇದೆ. ಮಂತ್ರ ಎಲ್ಲರಿಗೂ ಹೇಳಕ್ ಬರೋದಿಲ್ಲ, ನಾಮ ಯಾರು ಬೇಕಾದ್ರೂ ಹೇಳ್ಬೋದು. ಜ್ಞಾನೇಶ್ವರಿ ಗ್ರಂಥದೊಳಗೆ ಏನ್ ಬರಲಾರಲ್ಲ ಅವೆಲ್ಲ ಮಂತ್ರಗಳು, ಶ್ಲೋಕಗಳು. ಅದಕ್ಕೊಂದು ಕ್ರಮ ಇರ್ತೈತಿ, ಅದಕ್ಕೊಂದು ಪದ್ಧತಿ ಇರ್ತೈತಿ. ಅದನ್ನ ಎಲ್ಲರಿಗೂ ಅನ್ನಕ್ ಬರೋದಿಲ್ಲ. ನಾಮ ಯಾರು ಬೇಕಾದ್ರೂ ಅನ್ಬೋದು. ಮಂತ್ರ ಅನ್ನಕ್ ಒಂದು ಪದ್ಧತಿ ಇರ್ತೈತಿ, ನಾಮ ಹೇಳಕ್ ಪದ್ಧತಿ. ನಾಮ ಅಂದ್ರೆ ಹೆಸರು ಹೇಳಕ್ಕೇನು? ಅವಾಗ ಅನ್ಬೇಕು, ಇವಾಗ ಅನ್ಬೇಕು, ಅಲ್ಲೇ ಇರ್ಬೇಕು, ಇಲ್ಲೇ ಇರ್ಬೇಕು, ನೇಮ್ ಐತಿ. ಮಂತ್ರ ಅಂದ್ರ ಯಕಾರದಿಂದ ಕೊನೆ ಆಗ್ತೈತಿ. ಶಿವಾಯ ನಮಃ. ವಿಸರ್ಗದಿಂದ ಯಕಾರದಿಂದ ಕೊನೆ ಆಗ್ತೈತಿ, ಅದಕ್ಕೆ ಮಂತ್ರ ಅಂತ ಕರೀತಾರೆ. ನಾಮ ಅಂತ ಹೆಸರು. ವಿಠ್ಠಲ ಹೆಸರು, ರುಕ್ಮಿಣಿ, ಹರಿ, ರಾಮ, ಕೃಷ್ಣ, ಬಸವ, ಸುಮ್ಮನೆ ಅನ್ನೂರು ನಾಮಸ್ಮರಣೆ. ಹೆಸರು ನೆನಪು ಮಾಡಿಕೊಳ್ಳುವುದಕ್ಕೆ ನಾಮಸ್ಮರಣೆ ಅಂತ ಕರೀತಾರೆ. ಇದನ್ನ ಯಾವಾಗ ಯಾವಾಗ ಮಾಡಬೇಕು? ಕಬೀರದಾಸ ಅವ್ರು ಹೇಳ್ತಾರೆ ಯಾವಾಗ ಯಾವಾಗ ಮಾಡಬೇಕು? ಯಾವಾಗ ನಾವು ಉಸಿರು ತಗೋತೀವಿ, ಉಸಿರು ಬಿಡ್ತೀವಿ, ಆವಾಗ ಭಗವಂತನ ನಾಮವನ್ನು ಸ್ಮರಿಸಬೇಕು. ಹೆಂಗೈತಿ ನೋಡ್ರಿ ಭಕ್ತಿ ಅನ್ನೋದು. ನಮ್ ಉಸಿರು ತಗೊಳಕ ಟೈಮ್ ಇಲ್ಲ, ಹೆಸರು ಹೇಳಕ್ಕೆ ಟೈಮ್ ಇಲ್ಲ. ಹೇಳಿ ಸರ್, ಇಲ್ಲ ಎಷ್ಟನ್ನ ಮಾತಾಡ್ತೀರಿ, ಗುಡಿಯಾಗರ ಮಾತು ಬಂದ್ ಮಾಡ್ರಿ ಅಂದ್ರ ಅವ್ರು ಹಿರಿಯರವ್ರು ಅಂದ್ರಿಲ್ಲೋ. ಬಂದಿರೋದು ನಾಮಸ್ಮರಣೆ ಮಾಡಕತ್ತಿರೋದು ಮನಿ ಸ್ಮರಣೆ. ಮನೀನು ತಂದು ಗುಡಿಯಾಗ ಹಾಕೊಂಡು ಹಾಕೊಂಡಿರ್ತೀವಿ ಅಂದ್ರೆ ನಮಗೆ ಯಾವ ಇಟ್ಟರೆ ಕಾಪಾಡ್ಬೇಕು? ಮನ್ಯಾಗ ಬಿಡೋಣ, ಮಠದಾಗ ಸುದ್ದಿ ಇರ್ಬೇಕಲ್ಲ. ಅದಕ್ಕೆ ಅವ್ರು ಏನಂತಾರು? 24 ತಾಸು, ದಿನದ 24 ತಾಸು ನಮ್ಮ ಮನಸ್ಸಿನಾಗ ಭಗವಂತನ ವಿಚಾರ ಬಿಟ್ಟು ಬೇರೆ ಬರಬಾರ್ದು. ಅದನ್ನ ನಿರ್ವಿಷಯ ಅಂತ ಕರೀತಾರೆ. ಇದ ಸಾಧನ ಅಂದ್ರೆ ಹೆಂಗಿರ್ಬೇಕು ನಮ್ಮ ಮನಸ್ಸಿನಾಗ? ಬರೀ ವಿಠಲ, ಬರೀ ಶಿವ. ಅವನು ಬಿಟ್ಟು ಏನೈತಿ? ಹಿಂದ ಹಿರಿಯರು ನೀವು ನೋಡಿರ್ಬೇಕು, ಅಕ್ಷಿ ಅಂದ್ರೆ ಶಿವ ಅಂತಿದ್ರಿ, ನೀರು ಕೊಡ್ಬೇಕ್ರೆ ಶಿವ ಅಂತಿದ್ರಿ, ಊಟಕ್ಕೆ ನೀಡುವಾಗ ರೊಟ್ಟಿ ಮುರಿದು ತಟ್ಟೆಗೆ ಹಾಕ್ಬೇಕ್ರೆ ಶಿವ ಅಂತಿದ್ರು. ನಮ್ಮಲ್ಲಿ ಶಿವ ಅನ್ನೋ ಶಬ್ದನೇ ಇಲ್ಲಿ. ಮತ್ ನಾವ್ ಎಷ್ಟು ಶಾಣೆ ಆಗಿವಿ ಅಂದ್ರ ಶಿವ ಅನ್ಬೇಕು, ವಿಷ್ಣು ಅನ್ಬೇಕು, ಅದ್ರಾಗ ಶಾಣೆ ಆಗಿವಿ ನಾವು. ಅನ್ನೋದು ಗೊತ್ತಿಲ್ಲ ನಾವು. ಅದನ್ನ ಅನ್ಬೇಕು, ಇದನ್ನ ಅನ್ಬೇಕು, ಅದು ಚಲೋನೋ ಇದು ಚಲೋನೋ. ಇಲ್ಲಿ 3 ಫೋಟೋ ಇಟ್ಟಾರಿದ್ರ ಯಾರು ಶಾಣೆ, ಯಾರು ದೊಡ್ಡವರು ಅಂತ ವಿಚಾರ ಮಾಡಿದ್ರೆ ನಮ್ಮ ದೊಡ್ಡ ಯಾರದಾರ್ರಿ ಅವ್ರು ದೊಡ್ಡವರು. ಇಷ್ಟ ತಲೆಯಾಗಿರ್ಬೇಕು, ದೇವರು ಇಷ್ಟ ತಲೆಯಾಗಿರ್ಬೇಕು. 24 ತಾಸಿನ ಪ್ರತಿ ಕ್ಷಣ ಭಗವಂತನ ನಾಮಸ್ಮರಣೆ ಮಾಡ್ಬೇಕು. ಕಬೀರದಾಸರು ಬಹಳ ಶಾಣೆ, ಅವ್ರಿಗೆ ಗೊತ್ತಿತ್ತು ಇವ್ರಿಗೆ 24 ತಾಸು ಮಾಡಾಕ ಆಗುದಿಲ್ಲ ಅಂತ ಗೊತ್ತಿತ್ತು. ಅದಕ್ಕೆ ಅವ್ರು ಐಡಿಯಾ ಕೊಟ್ಟಾರ. ಏನ್ ಐಡಿಯಾ ಕೊಟ್ಟಾರ? ಕೊನೆ ಪಕ್ಷ ದಿನಕ್ಕೆ 2 ಸಲ ಮಾಡಪ್ಪ. ಯಾವಾಗ 2 ಸರಿ? ಎದ್ದ ತಕ್ಷಣ ಮೊಟ್ಟ ಮೊದಲು, ಮಲಗುವಾಗ ಪಟ್ಟ ಕೊನೆಗೆ ದೇವನಿನ್ನ ನಾಮವೊಂದು ನನ್ನ ನಾಲಿಗೆ ಮೇಲೆ ಇರು. ಎದ್ದೆವು, ಹಾಸ್ಯಾಗ ಎಚ್ಚರಾಯಿತು. ಎಚ್ಚರಾದ ತಕ್ಷಣ ಕಣ್ಣು ಮುಚ್ಚಿ, ಹೇ ತಂದೆ ಪರಮಾತ್ಮ, ಇಷ್ಟೆಲ್ಲ ಕೊಟ್ಟಿಯಪ್ಪ ನಮ್ಗ, ಈ ಜಗತ್ತು ನಿರ್ಮಾಣ ಮಾಡಿದಿ, ಏನೇನು ಬೇಕು ಎಲ್ಲ ತಂದು ನಮ್ಮ ಮುಂದೆ ಇಟ್ಟಿದಿ. ನಮ್ಮ ಚಲೋ ಹಾದ್ಯಾಗ ನಡೆಸು, ನಮ್ಮ ಕಣ್ಣು ಚಲೋ ನೋಡಲಿ, ನಮ್ಮ ಕಿವಿ ಚಲೋ ಕೇಳಿಸ್ಕೊಳ್ಳಲಿ,
ನಮ್ಮ ಬಾಯಿ ಚಲೋ ಮಾತಾಡಿ, ಕೈ ಚಲೋ ಕೆಲಸ ಮಾಡಿ, ಕಾಲು ಚಲೋ ಜಾಗದಾಗ ನಡೀರಪ್ಪ ತಂದೆ ಪರಮಾತ್ಮ ನಮ್ಮನ್ನ ಕಾಪಾಡಪ್ಪ ಅಂತ ಬೇಡ್ಕೋಬೇಕು. ಎದ್ದ ತಕ್ಷಣ ಈ ಶಬ್ದ ನಮ್ಮ ಬಾಯಾಗ ಬರ್ಬೇಕು. ಅಂದಿಲ್ಲೊಬ್ರು ಶರಣರು, ಇಳೇ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ, ಎತ್ತು ನಿಮ್ಮ ದಾನ, ಬಿತ್ತು ನಿಮ್ಮ ದಾನ, ಸುತ್ತ ಹರಿಯುವ ಸಾಗರವೆಲ್ಲ ನಿಮ್ಮ ದಾನ. ನಿಮ್ಮ ದಾನವನ್ನುಂಡು ಅನ್ಯರ ಹೊಗಳುವ ಕುನ್ನಿಗಳಲ್ಲಿ ಏನಂಬುದು? ಕೊಟ್ಟವ ಅವನ ಹೆಸರು ನಾವು ಹೇಳಲಾರ್ದ ಬೇರೆಯವ್ರ ಹೆಸರು ಹೇಳಿದ್ವಿ ಅಂದ್ರೆ ನಮ್ಗೆ ಮನುಷ್ಯರು ಅಂತ ಅಂತಾರೇನು? ಏನೇನು ನಾವು ಉಪಯೋಗ ಮಾಡಾಕತ್ತೀವಿ ಅದೆಲ್ಲ ಅವಂದು, ಪರಮಾತ್ಮಂದು. ಮತ್ ಅವನು ನಾವು ನೆನಪು ಮಾಡ್ಕೊಳ್ಳಿಲ್ಲ ಅಂದ್ರೆ ಮಾಡೋಣ ಯಾರನ್ನ? ನಮ್ಮ ಮನೆ ಕಾರ್ಯಕ್ರಮದಾಗ ಒಂದು 500 ರೂಪಾಯಿ ಬಲ್ಬ್ ಯಾರನ್ನ ಕೊಟ್ರು ಅಂದ್ರ ಆ ಬಲ್ಬ್ ಮ್ಯಾಗ ನಾವು ಲೈಟ್ ಮ್ಯಾಗ ಹೆಸರು ಹಾಕ್ತೀವಿ. ಹಾಕೋದಿಲ್ಲ? ಇಲ್ಲಿ ಗಾಡಿ ಕಟ್ಟ್ಯಾರ, ಗಾಡಿ ಮ್ಯಾಗ ಹೆಸರು ಬರ್ದಾರ, ಕರ್ನಾಟಕ ಸರ್ಕಾರ ಅಂತ ಬರ್ದಾರ ಇಲ್ಲೋ? ಅಂದ್ರ ಸರ್ಕಾರದವ್ರು ಕೊಟ್ಟಾರ. ಎಲ್ಲಿಂದ ಕೊಟ್ರಿ ಸರ್ಕಾರದವ್ರು? ಗುಡಿ ಒಂದು ಫ್ಯಾನ್ ಕೊಟ್ರಂದ್ರ ಆ ಫ್ಯಾನಿನ 3 ಪಂಕಾದ ಮ್ಯಾಗ ಕೊಟ್ಟವ್ರನ್ನ ಹೆಸರು ಬರೀತಾರ. ಬರೀದ್ರೆ ಫ್ಯಾನ್ ಹಂಗೆ ಇಡ್ರಿಪ್ಪ, ಗಾಳಿ ಬರ್ತೈತ್ರಿ, ಬರ್ತೈತಿ. ಎಲ್ಲಾ ಕೊಟ್ಟವ ಸುಮ್ಮನದ, ನಮ್ದು ಏನೂ ಇಲ್ಲ, ನಾವು ಬಾಯೇ ಬಂದ್ ಮಾಡ್ಬೋದು ಅಲ್ಲ? ಎಷ್ಟು ಹೇಳ್ತೇವ್ರಿ ನಾವು ಬಟ್ ಈ ಆಯರ್ ಮಾಡೋ ಪದ್ಧತಿ ಹೆಂಗ ಬಂತು, ಎಲ್ಲಿಂದ ಬಂತು ಬಂದದ. ಅದು ಎಲ್ಲಾ ತಲೆಯಾಗ ಏನ್ ತುಂಬಾ ಕತ್ತಿರಂದ್ರ ಇಷ್ಟೆಲ್ಲ ಕೊಟ್ಟೇವು. ಏನ್ ಕೊಟ್ಟೇವು ನಾವು? ಸ್ವಂತ ಹುಟ್ಟಿಸಿ ನಾವೇನಾದ್ರೂ ಕೊಡಕ್ ಸಾಧ್ಯ ಐತೇನು? ಕೊಟ್ಟ ದೇವನನ್ನ ಸ್ಮರಿಸುವುದಕ್ಕ ಕೃತಜ್ಞತೆ ಅಂತ ಕರೀತಾರೆ. ಎದ್ದ ತಕ್ಷಣ ಕಬೀರದಾಸರು ಹೇಳೋದು, ಆಗುದಿಲ್ಲ ನಿಮ್ಗೆ, ಆಗುದಿಲ್ಲ ಗೊತ್ತಿದೆ ನಮ್ಮ ಕಬೀರದಾಸ, ನಿಮ್ಗೆ 24 ತಾಸು ನೆನೆಸ್ಕೊಳಕ್ ಆಗುದಿಲ್ಲ. ಎದ್ದ ತಕ್ಷಣ ಹಾಸಿಗೆ ಕೂತಿರ್ ಮೈಗೆ ತಕ್ಕೋಬೇಕಂತ ಏನೈತಿ? ದೇವ್ರ ಹೆಸರು ಹೇಳಾಕ. ಗುಡಿಗೆ ಬರ್ಬೇಕಂತ ಏನೈತಿ ಹೇಳ್ರಿ? ಮಡಿಲೇ ಇರ್ಬೇಕಂತ ಏನೈತಿ ದೇವ್ರ ಹೆಸರು ಹೇಳಾಕ? ಎದ್ದ ತಕ್ಷಣ ಹಾಸಿಗೆ ಕೂತಪ್ಪ ತಂದೆ ನಮ್ಮ ಚಲೋ ಇಡಪ್ಪ, ನಮ್ ಕೈ ಚಲೋ ಮಾಡಿಸಪ್ಪ. ಇಡೀ ದಿನ ದುಡಿಯೋದು, ಇಡೀ ದಿನ ನಡೆಯೋದು, ರಾತ್ರಿ ಹಾಸಿಗೆ ಮಲಗಬೇಕಾದ್ರೆ ಇನ್ನೇನು ಕಣ್ಣು ಮುಚ್ಚಬೇಕು, ಅವಾಗ ಒಂದು ಗಳಿಗೆ ಕುತ್ಕೊಂಡು ಅಪ್ಪ ತಂದೆ ಇಡೀ ದಿನ ನಿನ್ನ ಕೃಪಾದಿಂದ ಪಾರ ಆಯ್ತಪ್ಪ, ಗೊತ್ತಿಲ್ಲದೋ ನನ್ನ ಕಡೆಯಿಂದ ಏನಾರ ತಪ್ಪಾಗಿತ್ತಂದ್ರೆ ಮತ್ತೆ ನಾಳೆ ಆ ತಪ್ಪು ನನ್ನ ಕಡೆ ಮಾಡಿಸ್ಬೇಡಪ್ಪ, ಅಂತ ಕೆಟ್ಟ ಮಾತು ಆಡಿಸ್ಬೇಡಪ್ಪ, ಭಗವಂತ ನನ್ನ ಕಾಪಾಡಪ್ಪ ಅಂತ ಮತ್ತೊಂದು ನಮಸ್ಕಾರ ಮಾಡು, ಮತ್ತೆ ನಮಸ್ಕಾರ ಮಾಡು. ಏನಂದ್ರು ಕಬೀರದಾಸರು? ಏನಂದ್ರು? ನಮಗಂದ್ರು ನಿಮ್ಗ 24 ತಾಸು ಮಾಡಾಕ ಆಗುದಿಲ್ಲ, ಅದಕ್ಕ ದಿನಕ್ಕ 2 ಸಲ ಮಾಡಿ. ಅವ್ರು ಗೊತ್ತಿತ್ತು, ಅವ್ರಿಗೆ ದೂರದೃಷ್ಟಿ ಇತ್ತು. ಏನು ಇವರು ಬಹಳ ಸಾಲಿ ಕಲಿತಾರೋ, ನನಗ ಇದ್ರ ಮಾತಾಡ್ತಾರಂತ ಕಬೀರದಾಸರಿಗೆ ಗೊತ್ತಿತ್ತು. ಇವ್ರು 2 ಸರಿ ನಮ್ಗೆ ಮಾಡಕ್ ಆಗುದಿಲ್ಲ ಅಂತ ಹೇಳ್ತಾರ ಅಂತ ತಿಳಿದು ಮುಂದೆ ಏನಂತಾರ ಅವರು? ದಿನಕ್ಕೆ ನಿಮ್ಗೆ 2 ಸರಿ ಮಾಡಕ್ ಆಗಿಲ್ಲ ಅಂದ್ರ ಒಂದ್ಸಲಿ ದೇವ್ರ ಹೆಸರು ಹೇಳಿದ. ಒಮ್ಮೆ 24 ತಾಸಿನಾಗ ಒಮ್ಮೆ ಹೀಗೆ ಭಾಳ ಬಿಜಿ ಇದ್ರಪ್ಪ, ಭಾಳ ದೊಡ್ಡ ವ್ಯವಹಾರ ಇತ್ತಪ್ಪ, ಭಾಳ ದೊಡ್ಡ ಕೆಲಸ ಇತ್ತಪ್ಪ, ದಿನಕ್ಕೆ 1 ಸರಿ ಆಗ್ಲಿಲ್ಲ ಅಂದ್ರು 2 ದಿನಕ್ಕೆ 1 ಸರಿ ದೇವ್ರ ಹೆಸರು ಹೇಳಿದ್ರಪ್ಪ ಕಬೀರದಾಸರು. ಹೋಗಿ ನಿಮ್ಗೆ 2 ದಿವಸಕ್ಕೊಮ್ಮೆ ಅನ್ನಕ್ ಆಗುದಿಲ್ಲಲ್ಲ, ವಿಠಲ ಅಂತ ಶಬ್ದ ಅನ್ನಕ್ ಆಗುದಿಲ್ಲಲ್ಲ, 2 ದಿವಸಕ್ಕೊಮ್ಮೆ ಅನ್ನಕ್ ಆಗುದಿಲ್ಲಲ್ಲ, ವಾರಕ್ಕೊಮ್ಮೆ ಆಗ್ತಿದೆ ಇಲ್ಲೋ ಕಬೀರದಾಸರು. ಇದ ಬರೋಬ್ಬರಿ ಐತಿ ನೋಡ್ರಿ, ಮೊದಲಿನ ಚಲೋ ಇಲ್ಲ ಅಂತಿಲ್ಲ ನೀವು. ಕಬೀರದಾಸರು ಭಾಳ ಶಾಣೆ, ಯಾಕಂದ್ರೆ ನಮ್ದೆಲ್ಲ ಅವ್ರಿಗೆ ಗೊತ್ತಿತ್ತು. ಅವ್ರಂತಾರ ಖರೆ ಮನುಷ್ಯ ದಿನದ 24 ತಾಸು ಅವ್ರ ಹೆಸರು ಹೇಳಬೇಕು, ಆಗುದಿಲ್ಲ. ದಿನಕ್ಕೆ 2 ಸರಿ ಹೇಳಬೇಕು, ಆಗುದಿಲ್ಲ. ದಿನಕ್ಕೆ ಒಮ್ಮೆ ಹೇಳಬೇಕು, ಅದು ಆಗುದಿಲ್ಲ. 2 ದಿವಸಕ್ಕೆ ಒಮ್ಮೆ ಹೇಳಿ, ಅದು ಆಗುದಿಲ್ಲ. ವಾರಕ್ಕೊಮ್ಮೆ ಹೇಳಬೇಕು. ಹೀಗೆ ವಾರಕ್ಕೊಮ್ಮೆ ನಿಮ್ಗೆ ಆಗುದಿಲ್ಲ, 15 ದಿನಕ್ಕೊಮ್ಮೆ ಹೇಳಿದ
ಎಷ್ಟು ನಾವು ನಿರ್ಲಜ್ಜ ಅನ್ನೋದು ಅವ್ರಿಗೆಲ್ಲ ಗೊತ್ತಿತ್ತು. ಕಬೀರದಾಸ 15 ದಿವಸಕ್ಕೊಮ್ಮೆ ಹೇಳ್ರಪ್ಪ, ಜೀವನ ಪಾವನ ಆಗ್ತಿದ್ರು, ಎದಿ ಶುದ್ಧ ಆಗ್ತಿದ್ರು, ಮಲ್ಕೊಂಡ್ರ ನಿದ್ದೆ ಹತ್ತಿದ್ರು, ಉಂಡ್ರ ರುಚಿ ಆಗ್ತಿದ್ರು. ಹೇಳ್ರು ಭಗವಂತನ ಹೆಸರು ಹೇಳ್ರು. ಕಬೀರದಾಸ ಮಾಡ್ತಿದ್ರು, ತಿನ್ನು ಅನ್ನ ರುಚಿ ಆಗ್ಬೇಕಂದ್ರ ಕೊಟ್ಟವನ ಹೆಸರು ಹೇಳಬೇಕು. ಮದುವೆ ಮುಂಚೆ ಹೋದಾಗ ಅನ್ನೋದಿಲ್ಲ ಎಷ್ಟು ಚಲೋ ಆಗಿತ್ರಿ ಅಡಿಗೆ ಅಂತೇಳಿ. ಒಂದ್ ದಿನ ಒಂದ್ ಹೊತ್ತು ಊಟ ಹಾಕೋ ಬೀಗರು ಎಷ್ಟು ಹತ್ತದ ಮ್ಯಾಗ ಕೂತು ಮೆರೆಸ್ತೀವಿ. ಆಯುಷ್ಯ ತುಂಬಾ ಅನ್ನ ಹಾಕೋ ದೇವ್ರ ಹೆಸರು ಹೇಳಕ್ ನಮ್ಗೆ ಆಗುದಿಲ್ಲ. ತಿಂದ ಅನ್ನ ರುಚಿ ಆಗ್ಬೇಕಾದ್ರ ಅನ್ನ ಮಾಡಿದ ದೇವನ ಹೆಸರು ಹೇಳಬೇಕು. ತುತ್ತಿಗೊಮ್ಮೆ ಶಿವ ಶರಣು ಎನ್ನುತ್ತಿರಬೇಕು. ಬಸವಣ್ಣವ್ರ ಮಾತಿದ್ರು. ಒಮ್ಮೆ ತುತ್ತು ಬಾಯಾಗಿ ಇಟ್ಕೊಂಡಿವಿ ಅಂದ್ರ ಈ ಅನ್ನದ ಕಾಳು ಬೆಳೆದವ, ಅನ್ನದ ಕಾಳು ತಂದವ, ಅನ್ನ ಮಾಡಿ ನೀಡಿದವ ಎಲ್ಲರಿಗೂ ಮಂಗಲಾದ್ರಪ್ಪ ಅಂತ ನುಂಗಬೇಕು. ಮಂಗೆ ಹಂಗ ತುರ್ಕೋತ ಬಾರಿ ಅಂದ್ರ ಅಲ್ಲ ವಾರಕ್ಕೊಮ್ಮೆ ಮಾಡಿ 15 ದಿವಸ ಬಿಡು. ಈಗ 15 ದಿವಸ ಕುಡಿಸೋತಿರುವುದಿಲ್ಲ, ತಿಂಗಳಿಗೊಮ್ಮೆ ಆಕೇತಿ ಇಲ್ಲೋ? ಕಬೀರದಾಸರದು ಆಕೇತಿ ಇಲ್ಲೋ? ನಿಮ್ಗೇನೆ ಆಕೇತಿ? 2 ತಿಂಗಳಿಗೊಮ್ಮೆ ಮಾಡ್ರಪ್ಪ. ಏನ್ ಕಬೀರದಾಸರ ವಿಚಾರ? 2 ತಿಂಗಳಿಗೊಮ್ಮೆ ಹೆಸರು ಹೇಳಿ ಭಗವಂತನ. ಅಕಸ್ಮಾತ್ ಏನಾದ್ರು ನಿಮ್ಗೆ 2 ತಿಂಗಳಿಗೊಮ್ಮೆ ಆಗ್ಲಿಲ್ಲ ಅಂದ್ರ ಎಷ್ಟು ತಿಂಗಳು ಹೇಳಿ ಒಮ್ಮೆ? ವರ್ಷಕ್ಕೆ ಯಾವಾಗ ಅದಕ್ಕೆ ಸಪ್ತಾಹ ಮಾಡಿರೋದಿಲ್ಲ. ತ್ರೈಮಾಸಿಕ ಷಣ್ಮಾಸಿಕ 3 ತಿಂಗಳಿಗೊಮ್ಮೆ 6 ತಿಂಗಳಿಗೊಮ್ಮೆ ದೇವ್ರ ನೆನಸಪ್ಪ. ನೋಡು, ಮನುಷ್ಯರಾದ ಬಳಿಕ ನಿಮ್ಗೆ ಇಷ್ಟು ಕೃತಜ್ಞತೆ ಇರ್ಲಿಲ್ಲ ಅಂದ್ರ 6 ತಿಂಗಳಿಗೊಮ್ಮೆ ದೇವ್ರನ್ನ ನೆನಪು ಮಾಡಿ ನಮ್ಗಂದ್ರ ಅವರು 6 ತಿಂಗಳಿಗೊಮ್ಮೆ ದೇವ್ರನ್ನ ಸ್ಮರಣ ಮಾಡಕ್ ಆಗುದಿಲ್ಲ ಅಂತ ನಿಮ್ಗಂದ್ರ ನೋಡ್ರು. ಕೊನೆಯದೊಂದು ಮಾತು ಹೇಳ್ತೀನಿ, ವರ್ಷಕ್ಕೊಮ್ಮೆ ದೇವ್ರ ಹೆಸರು ಹೇಳ್ರು. ವರ್ಷಕ್ಕೊಮ್ಮೆನೂ ನೀವು ದೇವ್ರನ್ನ ನೆನೆಸ್ಲಿಲ್ಲ ಅಂದ್ರೆ ನಿಮ್ಗೆ ಮನುಷ್ಯ ಅನಿಸ್ಕೊಳ್ಳೋ ಯೋಗ್ಯತೆ ಇಲ್ಲಪ್ಪ. ಕಬೀರದಾಸ ಹೇಳಿ ನಾವ್ ಹಿರಿಯರನ್ನ ಕಾಟಾಚಾರಕ್ ಮಾಡಿದ್ರನ್ನ ಅಂದ್ ನೋಡ್ರಿ ನೀವು. 2 ವರ್ಷದಿಂದ ಪೇಪರ್ನಾಗ ಬಂದಿತ್ತು, ಡಾಕ್ಟರ್ ಸಿದ್ಧ ಮಾಡಿ ತೋರ್ಸ್ಯಾರ. ವಿಠಲ ಅನ್ನೋ ಹೆಸರು ಹೇಳಿದ್ರ ಹೃದಯಕ್ಕಿದ್ದ ಸಮಸ್ಯೆ ದೂರ ಆಗ್ತವಂತ್ರಿ. ಬ್ಲಾಕೇಜ್ ಏನಾಕವ ಹಾಕದು. ಬ್ಲಾಕೇಜ್ ಯಾಕಾಗ ಗೊತ್ತೈತಿ? ಒಬ್ಬ ಹೆಚ್ಚಾಗ ಏನ್ ಹೆಚ್ಚಾಗಿ ಬೊಬ್ಬು ಬಹಳ ಹೆಚ್ಚಾಗಿದ್ರೆ ಬೊಬ್ಬ ಅದಂತ ಬೊಬ್ಬು. ವಿಠಲ ಅನ್ನೋ ಹೆಸರಿಗೆ ಎಷ್ಟು ಶಕ್ತಿ ಐತಂದ್ರ ಹಾರ್ಟ್ ಬ್ಲಾಕೇಜ್ ದೂರ ಮಾಡೋ ಶಕ್ತಿ ಐತಿ. ಅದಕ್ಕೆ ಮನುಷ್ಯ ಅದನ್ನ ದೇವ್ರ ಹೆಸರು ಅನ್ಬೇಕು. ಪುರಂದರದಾಸರು ಒಂದು ಬಹಳ ಚಂದ ಪದ್ಯ ಇದೆ, ಚಂದ ಪದ್ಯ ಇದೆ ನೋಡಿ. ಅವ್ರ ಅಂತಾರ, ನೀನ್ ಯಾಕೋ ನಿನ್ನ ಹಂಗೆ ಯಾಕೋ ನಿನ್ನ ನಾಮದ ಬಲ ಒಂದಿದ್ದರೆ ಸಾಕು. ಅವ್ರೇನ್ ಸಣ್ಣ ಮನುಷ್ಯ ಅಲ್ಲ. ಪುರಂದರದಾಸ ಅಂದ್ರ ಬಂಗಾರದ ಬಿಸ್ನೆಸ್ ಮಾಡಿಕೊಂಡಿದ್ದಾವ. ಜ್ಯುವೆಲರಿಸ್ಟ್, ಗೋಲ್ಡ್ ಸ್ಮಿತ್, ಮೋಸ್ಟ್ ರಿಚೆಸ್ಟ್ ಪರ್ಸನ್ ಆಫ್ ದ ಏರಿಯಾ. ಆ ಇಡೀ ಏರಿಯಾದ ಶ್ರೀಮಂತ ಮನುಷ್ಯ. ಎಲ್ಲ ಬಿಟ್ಟು ಇದ್ರ ಬೆನ್ನು ಹತ್ತಿಲ್ಲ. ಎದ್ರ ಬೆನ್ನು? ನಾಮದ ಬೆನ್ನು. ಬಡವ್ರೆ ಸರ್ಕಾರಿ ನೌಕರಿ ಮಾಡೋ ಮನುಷ್ಯ ಇದ್ರ ಬೆನ್ನು ಹತ್ತ ಅಂದ್ರೆ ಏನ್ರ ಇದ್ದಾಗ ಹತ್ಬೇಕಲ್ಲ. ನೋಡಿದ್ರೆ ತಿಳ್ಕೋಬೇಕಲ್ಲ ನಾವು, ಪುರಂದರದಾಸರು ನೀನ್ ಯಾರು ದೇವರಿಗೆ? ವಿಠಲ ನೀ ನನಗೆ ಬೇಡ. ಇದು ಧೈರ್ಯ ಬೇಕಲ್ಲ ಈ ಮಾತನಾಡ್ಬೇಕಾದ್ರೆ. ನೀ ಯಾಕೋ ನಿನ್ನ ಹಂಗೆ ಯಾಕೋ ನಿನ್ನ ನಾಮದ ಬಲ ಒಂದಿದ್ದರೆ ಸಾಕು. ಬಸ್ ಇतना ही और कुछ मत चाहिए. ಏನು ಬೇಡ, ಏನ್ ಬೇಕು? ನಿನ್ನ ನಾಮದ ಬಲ ಶಕ್ತಿ. ಯಾಕ? ಒಂದ್ 4-5 ಉದಾಹರಣೆ ಕೊಟ್ಟಾರ ನೋಡ್ರಿ. ಅವ್ರು ಎಷ್ಟು ಚಂದ ಉದಾಹರಣೆಗಳು. ಪ್ರಹ್ಲಾದನ ಪಿತ ವಾದಿಸುತ್ತಿರುವಾಗ, ಪ್ರಹ್ಲಾದನ ಪಿತ ಅಂದ್ರೆ ಅಪ್ಪ
ಬಾಧಿಸುತ್ತಿರುವಾಗ ನರ ಹರಿ ಎಂಬ ನಾಮವೇ ಕಾಯಿತು. ಸತಿ ಹೇಳುವ ಅವಶ್ಯಕತೆ ಇಲ್ಲ ನಿಮಗೆ. ಪ್ರಹ್ಲಾದ ಅವರಪ್ಪ ತುಸಾ ತೊಂದರೆ ಕೊಟ್ಟ, ಬೆಂಕ್ಯಾಗ ಹಾಕ್ಸಿದ, ಹಾವಿನಿಂದ ಕಳಿಸಿದ, ವಿಷ ಕುಡಿಸಿದ, ಗುಡ್ಡದ ಮ್ಯಾಲಿಂದ ಬೀಳಿಸಿದ, ಆನೆ ಕೆಳಗ್ ಹಾಕ್ಸಿದ. ಏನಾರ ಆಯ್ತು ಪ್ರಹ್ಲಾದಗ? ಯಾಕ? ಪ್ರಹ್ಲಾದನ ಹತ್ರ ಎಂಥ ಅಸ್ತ್ರ ಇತ್ತಂದ್ರ ಹರಿ ನಾಮ ಅನ್ನುವ ಅಸ್ತ್ರ ಇತ್ತು. ಮತ್ತ ಆ ಅಸ್ತ್ರ ಸೋಲಿಸುವಂತ ಪ್ರತ್ಯಾಸ್ತ್ರ ಜಗತ್ತಿಗೆ ಯಾವುದೂ ಇಲ್ಲ. ತಿಳ್ಕೋಬೇಕಲ್ಲ ನಾವು. ಮುಂದಂತವರು ಬಾಲೆಯ ಸಭೆಯಲ್ಲಿ ಸೀರೆಯ ಎಳೆವಾಗ, ಏನ್ ಪದ್ಯ ಇದು? ಬಾಲೆಯ ಸಭೆಯಲ್ಲಿ ಸೀರೆಯ ಎಳೆವಾಗ ಕೃಷ್ಣ ಕೃಷ್ಣ ಎಂಬ ನಾಮವೇ ಕಾಯಿತು. ಏನ್ ದುಶ್ಯಾಸನಿಗೆ ಅಷ್ಟು ಆಗ್ತಿದ್ದಿಲ್ಲ? ದ್ರೌಪದಿ ಮ್ಯಾಗಿನ ಸೀರೆ ಎಳೆದೋಗ್ಯದು ಏನು ಅವನಿಗೆ ತಾಕತ್ತಿರ್ಲಿಲ್ಲ? 100 ಬಿಟ್ಟು ದಿಡಿಸಿ ಹಾಕೊಳ್ಳಿ ತೆಗೆದೋಗ್ಯಕ್ಕೆ ಆಗ್ತಿದ್ದಿಲ್ಲ? ಆಗ್ತಿತ್ತು. ಆದ್ರ ದ್ರೌಪದಿ ಮೈ ಮ್ಯಾಗಿರೋ ಸೀರೆಗಿಂತ ಮನಸ್ಸಿನಾಗಿರೋ ನಾಮ ಬಹಳ ಗಟ್ಟಿತ್ತು. ಮೈ ಮ್ಯಾಗಿನ ಸೀರೆ ಏನ್ರಿ? ಮನಸ್ಸಿನಾಗಿರೋ ನಾಮ ಇತ್ತಲ್ಲ, ಕೃಷ್ಣ ಅನ್ನೋ ನಾಮ, ಅದು ಆಕೆನ ಕಾಯಿತು, ಕಾಪಾಡ್ತು. ನಾಮ ಮಾನನು ಉಳಿಸ್ತೈತಿ, ಪ್ರಾಣನು ಉಳಿಸ್ತೈತಿ ಅನ್ನೋದಕ್ಕೆ ಸಾಕ್ಷಿ ಇದು. ಒಮ್ಮೆ ಪ್ರಹ್ಲಾದನ ಪ್ರಾಣ ಉಳಿಸ್ತು, ಒಮ್ಮೆ ದ್ರೌಪದಿ ಮಾನ ಉಳಿಸ್ತು. ಮಾನ ಪ್ರಾಣ ಎರಡೂ ಉಳಿಸೋ ನಾಮ ನಮ್ಗೆ ಯಾಕೆ ಬೇಡ? ಬಾಲೆಯ ಸಭೆಯಲ್ಲಿ ಸೀರೆ ಎಳೆವಾಗ ಕೃಷ್ಣ ಕೃಷ್ಣ ಎಂಬ ನಾಮವೇ ಕಾಯಿತು. ಯಮನ ದೂತರು ಬಂದು ಅಜಾಮಿಳೆ ನೆಳೆವಾಗ, ಅಯ್ಯೋ ದೇವ, ಈ ಕಥೆ ಕೇಳಬೇಕು ನೀವು. ಭಾಗವತದ 6ನೇ ಅಧ್ಯಾಯದಾಗ ಬರ್ತೈತಿ ಇದು ಕಥೆ. ಅಜಾಮಿಳೆ ಹೆಸರು ಕೇಳಿರಿ? ಅಜಾಮಿಳೆ ಕೇಳಿ, ಹೆಸರು ಕೇಳಿ? ಅಜಾಮಿಳ ಎಂಥ ಮನುಷ್ಯವ! ಅವನ್ನ ನಾರಾಯಣ ಅನ್ನೋ ನಾಮ ಕಾಯ್ತು. ಅದ್ರ ಬಗ್ಗೆ ಹೇಳ್ತೀನಿ ನೋಡಿ, ಎಷ್ಟು ಚಂದೈತಿ. ಸಂಕ್ಷಿಪ್ತ ಹೇಳ್ತೀನಿ. ಭಾಗವತದಾಗ ಬರ್ತೈತಿ, 6ನೇ ಅಧ್ಯಾಯದಾಗ ಬರ್ತೈತಿ. ಇವ ಅಜಾಮಿಳ ಅನ್ನುವಂತ ವ್ಯಕ್ತಿ ಕನ್ಯಾ ಕುಬ್ಜ ಅನ್ನೋ ಊರಾಗಿದ್ದ. ಬಹಳ ದೊಡ್ಡ ವಿದ್ಯಾವಂತ, ಬಹಳ ದೊಡ್ಡ ಭಕ್ತಿವಂತ. ಅಪ್ಪ ಅಂದ್ರೆ ಜೀವ ಕೊಡಕ್ ತಯಾರಿದ್ದ ಅಂತ ಮನುಷ್ಯ. ದಿನಾ ಮುಂಜಾನೆ ದೇವ್ರ ಪೂಜೆ ಮಾಡೋದು ಅಂದ್ರೆ ಅವ್ರಿಗೆ ಬಹಳ ಪ್ರೇಮ. ಮದುವೆಯಾಗಿತ್ತು, ಹೆಂಡತಿದ್ರು, ಚಂದ ಸಂಸಾರ ಇತ್ತು. ಒಂದು ದಿನ ದೇವರಿಗೆ ಹೂವ ತರಬೇಕು ಅಂತ ತ್ವಾಟಕ್ಕೆ ಪಾದ. ಆ ತ್ವಾಟದೊಳಗ ಒಬ್ಬ ಹೆಣ್ಮಗಳನ್ನು ನೋಡ್ದ. ಮನಸ್ಸು ಜಾರತು. ಹೆಣ್ಮಗಳನ್ನು ನೋಡಿ ದೇವ್ರ ಮೇಲಿನ ಪ್ರೇಮ ಕಡಿಮೆ ಆಯ್ತು. ಬಹಳ ಕೆಟ್ಟರಿದು, ಬಹಳ ಕೆಟ್ಟಿದ್ದು. ದೇವ್ರನ್ನ ಮರೆತ, ಮನಿ ಮರೆತ, ಅಪ್ಪನ ಮರೆತ, ಹೆಂಡತಿ ಮರೆತ, ಸಂಸಾರ ಮರೆತ. ಅಜಾಮಿಳೆ ಆ ಹೆಣ್ಮಗಳಿಗೆ ಹಿಡಿದು ಹೋದ. ದಿನಾ ಮುಂಜಾನೆ ದೇವ್ರ ಹೆಸರು ಹೇಳೋ ಮನುಷ್ಯ ಆ ಹೆಣ್ಮಗಳ ಜೀವನ ಚಂದ ಮಾಡೋ ಸಲುವಾಗಿ ಕಳತನ ಮಾಡಕ್ ಚಾಲು ಮಾಡಿದ, ಸುಳ್ಳು ಹೇಳಕ್ ಚಾಲು ಮಾಡಿದ, ಅನ್ಯಾಯ ಮಾಡಕ್ ಚಾಲು ಮಾಡಿದ. ಸಂಸಾರ ವಾಡದಾತು. 10 ಮಕ್ಕಳು ಹುಟ್ಟಿದ್ರು. ಇಂಥದ್ದೆಲ್ಲ ಬಿಟ್ಟು ನಾವೆಲ್ಲ ಹಂಗ ವಾದ ಬರ್ತಾ ಹೋಗ್ತೀವಲ್ಲ, ವಯಸ್ಸು ಮುಗೀತು, ಅವನ ಆಯುಷ್ಯ ಮುಗೀತು. ಯಮದೂತರು ಬಂದು, ಗೊತ್ತೈತಿ ನಿಮ್ಗೆ ಯಮದೂತರ ಅಂತ ಯಾಕಂದ್ರೆ? ಯಮದೂತರ ಪರಿಚಯ ಐತಿಲ್ಲೋ? ಎಲ್ಲ ನಮ್ಮ ಖರೆ ಪಾವಣೆ ಯಾರಂದ್ರೆ ಯಮದೂತರು. ಇವ್ರು ಉಳಿದವರೆಲ್ಲ ಬಂದು ತಿಂದು ಹೋಗಾರ ಅಷ್ಟೇ. ಇವ್ರು ಖರೆ ಪಾವಣೆ ಪೈ ಬರ್ದಿದ್ರೆ ನಮ್ ಖರೆ ಪಾವಣೆ ಇವ್ರು ಯಮದೂತರು ಬಂದು ನಡಿ ಅಂದ್ರೆ ಅಲ್ಲಿ ನಡಿಯ ಮೇಲೆ ಅಪೀಲ್ ಐತೇನು? ಅವ್ರು ನಡಿಯ ಮೇಲೆ ಅಪೀಲ್ ಐತೇನು? ತಡಿ ಇನ್ನೊಂದು 5 ನಿಮಿಷ ಅಂತ ಕೇಳ್ತಾರೇನು? ನಾ ಭಾಳ ಸಾವುಕಾರ ಅಂದ್ರೆ ಬಿಡ್ತಾರೇನು? ಭಾಳ ಸಾಲಿ ಕಲ್ತೇನೆ ಅಂದ್ರೆ ಕೇಳ್ತಾರೇನು? ಕೇಳೋದು ನಡಿ ಅಂದ್ಬಿಟ್ಟೆ.